ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಶುರುವಾಯಿತು ವಿಜಯ್ ದರ್ಬಾರ್. ನಾಳೆ ತಮಿಳುನಾಡು ಸಿಎಂ ಆಗಿ ಪ್ರಮಾಣ ವಚನ ಫಿಕ್ಸ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ವಿಜಯ್ ಭೇಟಿ ಮಾಡಲಿದ್ದಾರೆ. ಇನ್ನು ರಾಜ್ಯಪಾಲರ ಭೇಟಿಗೂ ಮುನ್ನ ಪಕ್ಷದ ಕಚೇರಿಗೆ ವಿಜಯ್ ಅವರು ಭೇಟಿ ನೀಡುತ್ತಾರೆ. ಟಿವಿಕೆ ಕಚೇರಿಗೆ ಭೇಟಿ ನೀಡಿದ ದಳಪತಿ ವಿಜಯ್ ಪಕ್ಷದ ಕಚೇರಿಯಲ್ಲಿ ಶಾಸಕರನ್ನ ಭೇಟಿ ಮಾಡಿದ ವಿಜಯ್ ಟಿವಿಕೆ ಶಾಸಕರಿಂದ ಮುಂದಿನ ಸಿಎಂ ವಿಜಯ್ಗೆ ಸನ್ಮಾನವನ್ನ ಮಾಡಲಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಈಗಾಗಲೇ ವಿಜಯ್ ದರ್ಬಾರ್ ಶುರುವಾಗಿದೆ. ಒಂದು ರೀತಿಯಾಗಿ ತಮಿಳುನಾಡಿನಲ್ಲಿ ವಿಜಯ್ ಅವರು ಒಂದು ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದ್ದಾರೆ. ರೆವಲ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ನಾಳೆ ತಮಿಳುನಾಡು ಸಿಎಂ ಆಗಿ ಪ್ರಮಾಣ ವಚನ ಫಿಕ್ಸ್. ಪಕ್ಷದ ಕಚೇರಿಯಲ್ಲಿ ಈಗಾಗಲೇ ಶಾಸಕರನ್ನ ಕೂಡ ವಿಜಯ್ ಅವರು ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಶಾಲು ಹೊದಿಸಿ ಸನ್ಮಾನಿಸಿದ ವಿಜಯ್. ಟಿವಿಕೆ ಶಾಸಕರಿಂದ ಮುಂದಿನ ಸಿಎಂ ವಿಜಯ್ಗೆ ಸನ್ಮಾನ. ಒಂದ್ ಕಡೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ವಿಜಯ್ ಅವರು ಭೇಟಿ ಮಾಡಲಿದ್ದಾರೆ. ಇನ್ನು ಒಂದ್ ಕಡೆ ವಿಜಯ್ ಅವರಿಗೆ ಮ್ಯಾಜಿಕ್ ನಂಬರು ಈಗಾಗಲೇ 10 ಸೀಟ್ಗಳು ಬಾಕಿ ಇತ್ತು. ವಿಜಯ್ ಅವರು ತಮ್ಮ ಪಕ್ಷವನ್ನ ಗೆಲ್ಲಿಸೋದಕ್ಕೆ ಈಗ 10 ಸೀಟ್ಗಳು ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದು ಒಂದ್ ಕಡೆ ಪ್ರಶ್ನೆ ಎದ್ದಿತ್ತು. ಈಗ ಕಾಂಗ್ರೆಸ್ ಶಾಸಕರನ್ನ ವಿಜಯ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ಇನ್ನು ರಾಜ್ಯಪಾಲರ ಭೇಟಿಗೂ ಮುನ್ನ ಟಿವಿಕೆ ಕಚೇರಿಗೆ ಈಗಾಗಲೇ ದಳಪತಿ ವಿಜಯ್ ಅವರು ಭೇಟಿ ಮಾಡಿರುವಂಥದ್ದು. ಪಕ್ಷದ ಕಚೇರಿಯಲ್ಲಿ ಶಾಸಕರನ್ನ ಕೂಡ ವಿಜಯ್ ಅವರು ಭೇಟಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಶಾಸಕರಿಗೆ ಶಾಲು ಹೊದಿಸಿ ವಿಜಯ್ ಅವರು ಸನ್ಮಾನವನ್ನ ಮಾಡಿದ್ದಾರೆ. ಇನ್ನು ಒಂದ್ ಕಡೆ ಇಲ್ಲೇ ಗೊತ್ತಾಗ್ತಾ ಇದೆ, ಕಾಂಗ್ರೆಸ್ ಶಾಸಕರ ಜೊತೆ ಇವರು ಮೈತ್ರಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಸಿಎಂ ಆಗಿ. ನಾಳೆ ತಮಿಳುನಾಡು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ವಿಜಯ್ ಅವರು ಭೇಟಿ ಮಾಡ್ತಾರೆ. ಒಂದು ರೀತಿಯಾಗಿ ಇನ್ನು ನಾಳೆಯಿಂದ ತಮಿಳುನಾಡಿನಲ್ಲಿ ವಿಜಯ್ ದರ್ಬಾರ್ ಶುರುವಾಗಲಿದೆ ಅಂತಾನೆ ಹೇಳ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ. ಟಿವಿಕೆ ಪಕ್ಷ ವೆಟ್ರಿ ಕಳಗಂ ಪಕ್ಷವನ್ನ 2 ವರ್ಷದಲ್ಲಿ ಕಟ್ಟಿ ಈಗ ತಮಿಳುನಾಡಿನಲ್ಲಿ ಗೆಲ್ಲಿಸಿದ್ದಾರೆ. ಅತಿ ಹೆಚ್ಚು ಬಹುಮತದಿಂದ ಟಿವಿಕೆ ಪಕ್ಷವನ್ನ ವಿಜಯ್ ದಳಪತಿ ಅವರು ಗೆಲ್ಲಿಸಿರುವಂಥದ್ದು. ಮ್ಯಾಜಿಕ್ ನಂಬರ್ಗೆ 10 ಸೀಟ್ಗಳಷ್ಟೇ ಬಾಕಿ ಇತ್ತು. ಆದರೆ ವಿಜಯ್ ದಳಪತಿ ಅವರು ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅನ್ನೋದು ಪ್ರಶ್ನೆ ಇತ್ತು. ಈಗ ಕಾಂಗ್ರೆಸ್ನ 5 ಶಾಸಕರ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ಹಲವಾರು ಶಾಸಕರ ಜೊತೆ ಭೇಟಿ ಮಾಡಿ ಅವರಿಗೆ ಶಾಲನ್ನ ಹೊದಿಸಿ ಸನ್ಮಾನವನ್ನ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಕಾಂಗ್ರೆಸ್ ಶಾಸಕರು ಕೂಡ ವಿಜಯ್ ದಳಪತಿ ಅವರಿಗೆ ಶಾಲು ಹೊದಿಸಿ ಸನ್ಮಾನವನ್ನ ಮಾಡಿದ್ದಾರೆ. ಇನ್ನು ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ 5 ಶಾಸಕರ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿರುವಂಥದ್ದು. ಇನ್ನೂ 5 ಕೂಡ ಬಾಕಿ ಉಳಿಯುತ್ತದೆ. ಅದನ್ನ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ವಿಜಯ್ ದಳಪತಿ ಅವರು ಅವ್ರ ಜೊತೆ ಈಗ ಸಹಕಾರವನ್ನ ನೀಡಿದ್ದಾರೆ. ಇನ್ನು ಅದೇ ರೀತಿಯಾಗಿ 10 ಸೀಟ್ಗಳು ಕೂಡ ಈಗ ಬಂದಂತಾಯಿತು. ಮ್ಯಾಜಿಕ್ ನಂಬರ್ ಕೂಡ ಕಂಪ್ಲೀಟ್ ಆಯಿತು. ಇನ್ನು ನಾಳೆ ಪ್ರಮಾಣ ವಚನ ಫಿಕ್ಸ್ ಅನ್ನೋದು ಈಗಾಗಲೇ ಗ್ಯಾರಂಟಿ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಕೂಡ ವಿಜಯ್ ದಳಪತಿ ಅವರು ಭೇಟಿ ಮಾಡ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಗ್ಯಾರಂಟಿ ನ್ಯೂಸ್ ನ ಸಂಪಾದಕರು ಸತೀಶ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತೀಶ್, ಈಗ ತಮಿಳುನಾಡಿನಲ್ಲಿ ವಿಜಯ್ ದರ್ಬಾರ್ ನಾಳೆಯಿಂದ ಶುರುವಾಗಿದೆ. ನಾಳೆ ತಮಿಳುನಾಡಿನ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ವಿಜಯ್ ಅವರು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸತೀಶ್? ಅಂಕಿತ, ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥ ತಮಿಳುನಾಡು ರಾಜ್ಯದ ಪಾಲಿಟಿಕ್ಸ್ ದಿನೇ ದಿನೇ ರಂಗೇರ್ತಾ ಇದೆ. ಈಗ ಬರ್ತಿರ್ತಕ್ಕಂಥ ಬ್ರೇಕಿಂಗ್ ಈಗ ನಾವು ದೃಶ್ಯ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ನ 5 ಜನ MLAಗಳು TVK ಕಚೇರಿಗೆ ಬಂದು ವಿಜಯ್ ಅವರನ್ನ ಭೇಟಿಯಾಗಿದ್ದಾರೆ. ಅಂದರೆ ಈಗೇನು ಅವ್ರಿಗೆ 108 ಸ್ಥಾನ ಬಂದಿತ್ತು,
ಅದರಲ್ಲಿ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ವಿಜಯ್. ಅಲ್ಲಿಗೆ 107 ಆಯಿತು. ಸೊ ಇನ್ನು ಬಹುಮತಕ್ಕೆ ಅವರಿಗೆ 11 ಸ್ಥಾನ ಬೇಕಾಗಿದೆ, ಪೂರ್ತಿ ಮೆಜಾರಿಟಿ ಬೇಕು ಅಂದರೆ. ಸೊ ಹಾಗಾಗಿ 11 ಸ್ಥಾನದ ಕೊರತೆ ಇರೋದ್ರಿಂದ ಈಗಾಗಲೇ ಕಾಂಗ್ರೆಸ್ ಅಧಿಕೃತವಾಗಿ ತಮ್ಮ ಬೆಂಬಲವನ್ನು TVKಗೆ ಘೋಷಣೆ ಮಾಡಿದೆ. ಅಂದರೆ ಕಾಂಗ್ರೆಸ್ನ 5 ಜನ ಶಾಸಕರು ಈಗ ವಿಜಯ್ ಅವರ TVK ಕಚೇರಿಗೆ ಬಂದು ವಿಜಯ್ ಅವರನ್ನ ಭೇಟಿಯಾಗಿ ತಮ್ಮ ಬೆಂಬಲವನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಪತ್ರ ಕೂಡ ಕೊಟ್ಟಿದ್ದರು. ಈಗ ವಿಜಯ್ ಅವ್ರನ್ನ ಭೇಟಿಯಾಗಿ ಅವ್ರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ ಈ ಒಂದು ಬೆಂಬಲವನ್ನು ಏನು TVK ಕೊಡ್ತಾ ಇದೆ, ಅವರ ಒಂದು ಷರತ್ತನ್ನು ಕೂಡ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಅದೇನಪ್ಪ ಷರತ್ತು ಅಂದರೆ, ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಾಗಿರ್ಬೋದು ಅಥವಾ ತಮಿಳುನಾಡಿಗೆ BJP ಎಂಟ್ರಿ ಇರಬಾರ್ದು, BJPಯನ್ನು ದೂರ ಇರೋಕ್ಕೋಸ್ಕರ ನಾವು ಜಾತ್ಯತೀತ ಶಕ್ತಿಗಳು, ಸೆಕ್ಯುಲರ್ ಶಕ್ತಿಗಳೆಲ್ಲ ಒಂದಾಗಬೇಕು ಅನ್ನೋ ಕಾರಣಕ್ಕಾಗಿ TVKಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಡ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಹೇಳಿದ್ದಾರೆ. ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ವಿಜಯ್ಗೆ 5 ಶಾಸಕರ ಬಲ ಸಿಕ್ಕಂತಾಯಿತು. ಇನ್ನೂ ಕೂಡ 6 ಶಾಸಕರ ಬಲ ಬೇಕಾಗಿದೆ ಅಂಕಿತಾ ಅವ್ರಿಗೆ. ಸೊ ಹಾಗಾಗಿನೇ ಈಗಾಗಲೇ ಮುಸ್ಲಿಂ ಲೀಗ್ ಕೂಡ ಸಪೋರ್ಟ್ ಮಾಡ್ಬೋದು. ಮುಸ್ಲಿಂ ಲೀಗ್ನ 2 ಶಾಸಕರಿದ್ದಾರೆ, ಅವರು ಕೂಡ ಸಪೋರ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. CPMನ 2 ಮತ್ತು CPIನ 2, ಅಂದರೆ 4 ಜನ ಶಾಸಕರು, ಮುಸ್ಲಿಂನ 4 ಜನ ಶಾಸಕರು, ಒಟ್ಟಾರೆ 6 ಆಗುತ್ತೆ. ಅಲ್ಲಿಗೆ ಬಹುಮತ 118 ಆಗುತ್ತೆ. ಇನ್ನು ಉಳಿದಂತೆ ಈಗಾಗಲೇ ವಿಜಯ್ VCK ಪಕ್ಷದ ಅಧ್ಯಕ್ಷರು ಕೂಡ ಪತ್ರವನ್ನು ಬರೆದಿದ್ದಾರೆ. ಅವರು ಕೂಡ 2 ಶಾಸಕರನ್ನು ಗೆದ್ದಿರ್ತಕ್ಕಂಥದ್ದು, VCK ಪಾರ್ಟಿಯ 2, ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಜೊತೆಗೆ DMDK 1 ಮತ್ತು AMMK ಪಕ್ಷದ 1 ಶಾಸಕರು, ಅಂದರೆ ಒಬ್ಬರು ಶಾಸಕರು, ಒಟ್ಟಾರೆಯಾಗಿ 4 ಜನ ಶಾಸಕರಿದ್ದಾರೆ ಉಳಿದಂತೆ, ಅವರು ಕೂಡ ಸಪೋರ್ಟ್ ಮಾಡಬಹುದು. ಅಂದರೆ TVK ಮತ್ತು ವಿಜಯ್ ಸರ್ಕಾರದಲ್ಲಿ ಈ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳ ಶಾಸಕರು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅವರ ಒಂದು ಸಂಖ್ಯೆ 123ಕ್ಕೆ ಹೋಗಬಹುದು ಅನ್ನೋ ಲೆಕ್ಕಾಚಾರ ಒಂದು ಕಡೆ. ಮತ್ತೊಂದು ಕಡೆ ದೊಡ್ಡ ಡೆವಲಪ್ಮೆಂಟ್, ADMK ಪಕ್ಷ ಇಬ್ಬಾಗ ಆಗುವಂಥ ಸಾಧ್ಯತೆ ಇದೆ ಅನ್ನೋ ಲೆಕ್ಕಾಚಾರ ಇದೆ. ADMKಯ ಏನು 47 ಜನ ಶಾಸಕರಿದ್ದಾರೆ, ಅದರಲ್ಲಿ 35ಕ್ಕೂ ಹೆಚ್ಚು ಜನ ಶಾಸಕರು TVKಗೆ ಬೆಂಬಲವನ್ನು ಕೊಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತಮ್ಮ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಅಂದರೆ ADMKಯ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಅಂಕಿತಾ. ಇದಿನ್ನೂ ಅಧಿಕೃತ ಆಗ್ತಾ ಇಲ್ಲ. ಒಂದು ವೇಳೆ ಇದೇನಾದರೂ ನಿಜ ಆದರೆ, ಅಂದರೆ ADMK 47 ಜನ ಶಾಸಕರಲ್ಲಿ 35 ಜನ ಶಾಸಕರು ಅಧಿಕೃತವಾಗಿ TVKಗೆ ಬೆಂಬಲ ಕೊಟ್ಟಿದ್ದೇ ಆದರೆ ಇದು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿ ಬರೋದಿಲ್ಲ. ಎಲ್ಲರಾದರೆ 2/3 ಮೆಜಾರಿಟಿ, ಅಂದರೆ 3/2 ಭಾಗದಷ್ಟು ಶಾಸಕರು ತಮ್ಮ ಸ್ವಇಚ್ಛೆಯಿಂದ ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅನ್ನೋದಾದರೆ ಅವರು TVKಗೂ ಕೂಡ ಜಾಯಿನ್ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋ ಲೆಕ್ಕಾಚಾರ ಇದೆ. ಅಂದರೆ ಮುಂದಿನ ತಮಿಳುನಾಡು ರಾಜಕಾರಣ DMK ವರ್ಸಸ್ TVK ಆಗಬಹುದು, ADMK ಸಂಪೂರ್ಣವಾಗಿ ಇಲ್ಲದೆ ಆಗಬಹುದು. ಆ ರೀತಿಯ ಒಂದು ಸಿಚುಯೇಷನ್ ಕೂಡ ಕ್ರಿಯೇಟ್ ಆಗಬಹುದು. ಅಷ್ಟು ದೊಡ್ಡ ಮಟ್ಟದ ಇಂಪ್ಯಾಕ್ಟನ್ನು ಇವತ್ತು TVK ಮತ್ತು ವಿಜಯ್ ಸೃಷ್ಟಿ ಮಾಡಿದ್ದಾರೆ ತಮಿಳುನಾಡು ರಾಜಕಾರಣದಲ್ಲಿ. ಸದ್ಯಕ್ಕೆ TVK ವಿಜಯ್ ನಾಳೆ ಅಥವಾ ನಾಳಿದ್ದು ಅಧಿಕೃತವಾಗಿ ಡೇಟ್ ಕನ್ಫರ್ಮ್ ಆಗಿಲ್ಲ, ಟೈಮ್ ಕನ್ಫರ್ಮ್ ಆಗಿಲ್ಲ, ಯಾವಾಗ CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ. ಇವತ್ತು ರಾಜ್ಯಪಾಲರನ್ನ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರನ್ನ ಭೇಟಿ ಆಗ್ತಾ ಇದ್ದಾರೆ ವಿಜಯ್. ಅದಾದ ನಂತರ ಅಧಿಕೃತವಾಗಿ ನಾಳೆ ಅಥವಾ ನಾಳಿದ್ದು ಪ್ರಮಾಣ ವಚನ ಸ್ವೀಕರಿಸಬಹುದು CM ಆಗಿ ಅನ್ನೋ ಲೆಕ್ಕಾಚಾರ ಬರ್ತಾ ಇದೆ. ಈಗ ಗೊತ್ತಾಗ್ತಿರ್ತಕ್ಕ ಮಾಹಿತಿ ಪ್ರಕಾರ ಇಷ್ಟು ದಿನ ನಿನ್ನೆವರೆಗೂ ಅಥವಾ ಈ ಕ್ಷಣದವರೆಗೂ ನಾಳೆ ಅನ್ನೋ ಲೆಕ್ಕಾಚಾರ ಇತ್ತು. ಬಟ್ ಈಗ ರಾಷ್ಟ್ರೀಯ ಮಾಧ್ಯಮಗಳ ನಾವು ಸುದ್ದಿ ನೋಡ್ತಾ ಇದ್ದಾರೆ. ರಾಷ್ಟ್ರೀಯ ಮಾಧ್ಯಮದಲ್ಲಿ ನಾಳೆ 8ನೇ ತಾರೀಕು, ನಾಳೆ ಬಿಟ್ಟು ನಾಳಿದ್ದು 8ನೇ ತಾರೀಕು ವಿಜಯ್ ಪ್ರಮಾಣ ವಚನ ಸ್ವೀಕರಿಸಬಹುದು CM ಆಗಿ. ನಾಳಿದ್ದು 8ನೇ ತಾರೀಕು ಒಳ್ಳೆ ದಿನ ಅಂತ ವಿಜಯ್ ಭಾವಿಸಿದಾರಂತೆ. ಹಾಗಾಗಿ ನಾಳಿದ್ದು ಪ್ರಮಾಣ ವಚನ ಸ್ವೀಕರಿಸಬಹುದು CM ಆಗಿ ಅನ್ನೋ ಮಾಹಿತಿ ಬರ್ತಾ ಇದೆ. ಬಟ್ ಅಧಿಕೃತವಾಗಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾವತ್ತು ಅಂತ. ರಾಜ್ಯಪಾಲರ ಭೇಟಿ ಬಳಿಕ ವೆನ್ಯೂ ಮತ್ತು ಟೈಮು, ಡೇಟು ಕನ್ಫರ್ಮ್ ಆಗುತ್ತೆ ಅಂಕಿತಾ. ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗೆ.